ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಈ ಥರ ಫಿಶ್ಗಳನ್ನು ಹೇಗೆ ಓಡಾಡುವ ರೀತಿಯಲ್ಲಿ ಮಾಡ್ಬೋದು. ನಿಮ್ಮ ಸ್ಕ್ರೀನ್ನಲ್ಲಿ ಯೂಸ್ ಮಾಡ್ಕೋತಾ ನೋಡಿ ನೋಡಿ ಫಿಶ್ಗಳನ್ನು ಓಡಾಡಿಸ್ಬೋದು. ನೋಡಿ ಹೀಗೆ ಓಡಾಡ್ತವೆ. ಮತ್ತು ಅದಲ್ಲದೆ ನೀವು ವಾಲ್ಪೇಪರ್ ಇಟ್ಟಿರಲ್ಲ, ಇದು ಕ್ಯಾಮ್ರಾ ಆಗಿ ವರ್ಕ್ ಮಾಡುತ್ತೆ. ಅದು ಒಂದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈಗ ನಿಮ್ಮ ಮೊಬೈಲ್ ಹೋಮ್ ಸ್ಕ್ರೀನೇ ಕ್ಯಾಮ್ರಾ ಆಗಿ ವರ್ಕ್ ಮಾಡ್ತಿದೆ ನೋಡಿ. ನಾನು ಅಪ್ಲಿಕೇಶನ್ ಕೂಡ ಯೂಸ್ ಮಾಡ್ತೇನೆ. ಈಗ ಗ್ಯಾಲರಿ ತೆಗೆದು ತೋರಿಸ್ತೀನಿ ನೋಡಿ ಗ್ಯಾಲರಿನಲ್ಲಿ ಕೂಡ ಬರ್ತಾ ಇದೆ ಮತ್ತು ಫಿಶ್ಗಳು ಬರ್ತಾ ಇದೆ. ಇಲ್ಲಿ ಕ್ಯಾಮ್ರಾ ಕೂಡ ಬರ್ತಾ ಇದೆ ನೋಡಿ. ಇಲ್ಲಿ ಲೈಟ್ ಇದೆ ನೋಡಿ, ಲೈಟ್ ತೋರಿಸ್ತೀನಿ. ನಿಮ್ಮ ಮೊಬೈಲ್ ಸ್ಕ್ರೀನ್ನಲ್ಲಿ ಬರ್ತಾ ಇದೆ. ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ಲೈಟ್ ಇದೆ ಅಂತ. ಇದೇ ಕಾಣುತ್ತೆ ನೋಡಿ. ಇಲ್ಲಿ ಫಿಶ್ಗಳು ಓಡಾಡ್ತಿದೆ. ಈ ರೀತಿಯಾಗಿ ನಿಮ್ಮ ಮೊಬೈಲ್ನ ಒಂದು ಮ್ಯಾಜಿಕ್ ರೀತಿಯಲ್ಲಿ ಹೇಗೆ ಮಾಡುವುದು ಅಂತ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಮುಗಿಯ ತನಕ ನೋಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಗೆಳೆಯರೆ, ನಾನು ನಿಮ್ಮ ಶಿವಕುಮಾರ್. ನೀವು ನೋಡ್ತಾ ಇದ್ದಾರೆ ಟೆಕ್ನಿಕಲ್ ಗೆಳೆಯ. ಬನ್ನಿ ಶುರು ಮಾಡೋಣ. ಗೆಳೆಯರೆ, ಈ ಅಪ್ಲಿಕೇಶನ್ ಯಾವುದು ಹೇಗೆ ಡೌನ್ಲೋಡ್ ಮಾಡಬೇಕಂತ ನಾನು ಆಮೇಲೆ ತಿಳಿಸ್ತೀನಿ. ಯಾಕಂದರೆ ಅದು ಅರ್ಥ ಆಗೋದಿಲ್ಲ, ಅದಕ್ಕೆ ಆಮೇಲೆ ತಿಳಿಸ್ತೇನೆ. ಅದಕ್ಕಿಂತ ಮುಂಚೆ ಈ ಅಪ್ಲಿಕೇಶನ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ತೇನೆ. ಈ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಇಲ್ಲಿ 3 ಆಪ್ಷನ್ ಬರ್ತವೆ. ಸ್ಟಾರ್ಟ್ ಫಿಶ್ ಆನ್ ಸ್ಕ್ರೀನ್, ಲೇಸರ್ ಅಂತ. ಇದು ಮೂರನೇದು ಅಡ್ವರ್ಟೈಸ್ಮೆಂಟ್. ಇದ್ರ ಮೇಲೆ ಕ್ಲಿಕ್ ಮಾಡೋದೇನು ಬೇಕಾಗಿಲ್ಲ. ಈ ಎರಡರಲ್ಲಿ ಇದೆ. ಮೊದಲೇದು ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ. ಇದು ಏನು ಮಾಡ್ತಪ್ಪ ಅಂತಂದರೆ ನಿಮ್ಮ ಮೊಬೈಲಲ್ಲಿ ನೀವು ವಾಲ್ಪೇಪರ್ ಇಟ್ಟಿರ್ತಾರಲ್ಲ, ಅದನ್ನ ಕ್ಯಾಮ್ರಾನಾಗಿ ಕನ್ವರ್ಟ್ ಮಾಡ್ತೇವೆ ನೋಡಿ. ಈಗ ಏನೋ ಒಂದು ಇಡೀಗ ಈ ಲೈಟ್ ಇಡ್ತೇನೆ ನೋಡಿ ಸೈಡಿಗೆ, ಫೋನಿಂದ ಲೈಟ್. ಆಮೇಲೆ ಕೆಳಗಡೆ ಲೈವ್ ವಾಲ್ಪೇಪರ್ ಅಂತ ಇಟ್ಟಿದ್ದೇನೆ. ಈಗ ನೋಡಿ, ಈಗ ಕ್ಯಾಮ್ರಾ ಆಗಿ ವರ್ಕ್ ಆಗ್ತಾಯಿದೆ ನೋಡಿ. ನಿಮ್ಮ ಸ್ಕ್ರೀನ್ನಲ್ಲಿ ನೀವು ಯೂಸ್ ಕೂಡ ಮಾಡ್ಬೋದು. ಈ ರೀತಿಯಾಗಿ ನಿಮ್ಗೆ ಯಾವಾಗ ಬೇಕೋ ಹಾಗೆ ರೀತಿಯಾಗಿ ಯೂಸ್ ಕೂಡ ಮಾಡ್ಬೋದು. ಹಾಗೆ ಕ್ಯಾಮ್ರಾ ಕೂಡ ವರ್ಕ್ ಆಗುತ್ತೆ ನೋಡಿ. ಈ ರೀತಿಯಾಗಿ ಮಾಡ್ಬೋದು. ಮತ್ತು ಇದರಲ್ಲಿ ಫಿಶ್ ಕೂಡ ಓಡಾಡಿಸ್ಬೋದು ನೋಡಿ. ಫಿಶ್ ಆನ್ ಸ್ಕ್ರೀನ್, ಶೋ ಫಿಶ್. ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಫಿಶ್ ಕೂಡ ಓಡ್ತಾ ಇದೆ ನೋಡಿ. ಗೋಲ್ಡ್ ಫಿಶ್ ಕೂಡ ಓಡಾಡ್ತಿದೆ. ಈ ರೀತಿಯಾಗಿ ನೀವು ಗೋಲ್ಡ್ ಫಿಶ್ನ ನಿಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತನ್ನ ಓಡಾಡಿಸ್ಬೋದು. ಸೊ ನೀವು ಇದನ್ನ ಆಫ್ ಮಾಡೋದು ಹೇಗಪ್ಪ ಅಂತಂದರೆ, ಫಿಶ್ನ ಆಫ್ ಮಾಡಬೇಕಂದ್ರೆ ಈ ಆ್ಯಪ್ನ ಕ್ಲೋಸ್ ಮಾಡಿಬಿಡೋಕು. ಈ ಆ್ಯಪ್ನ ಕ್ಲೋಸ್ ಮಾಡಿದರೆ ಫಿಶ್ ಓಡಾಡೋದು ಬಂದಾಗಿಬಿಡುತ್ತೆ. ಆದರೆ ಇದು ಲೈವ್ ಈಗ ಕ್ಯಾಮ್ರಾ ಆನ್ ಆಗಿದೆಯಲ್ಲ, ಇದು ಆಫ್ ಹೋಗ್ಬೇಕಂದ್ರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಮೊದಲು ಯಾವುದೋ ಒಂದು ವಾಲ್ಪೇಪರ್ನ ಸೆಟ್ ಮಾಡಿದರೆ ಅವಾಗ ಆಫ್ ಆಗುತ್ತೆ. ಈ ಅಪ್ಲಿಕೇಶನ್ನಲ್ಲಿ ಇದು ಒಂದೇ ಬ್ಯಾಡ್ ಅಡ್ವಾಂಟೇಜ್. ಅದು ಬಿಟ್ಟರೆ ಉಳಿಕಿದ್ವೆಲ್ಲ ಬೆಸ್ಟ್ ಅಡ್ವಾಂಟೇಜಸ್ ನೋಡಿ. ಸ್ಕ್ರೀನ್ ಈಗ ಆ್ಯಸ್ ಇಟ್ ಈಸ್ ಆಯಿತು. ನಿಮಗೆ ಇನ್ನೊಂದು ಸಾರಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸ್ಟಾರ್ಟ್ ಓಕೆ ನೋಡಿ. ಇದು ಸ್ಕ್ರೀನ್. ಮೊದಲು ನಾನು ಸ್ಕ್ರೀನ್ ತೋರಿಸ್ಬಿಡ್ತೇನೆ ನೋಡಿ. ಸ್ಕ್ರೀನ್ ಈ ಥರ ಇದೆ. ಈಗ ಆ್ಯಪ್ ಮೇಲೆ ಸೆಟ್ ವಾಲ್ಪೇಪರ್ ಅಷ್ಟೇ ನೋಡಿ. ಮತ್ತೆ ಕ್ಯಾಮ್ರಾ ಮತ್ತೆ ಆಯಿತು ನೋಡಿ. ಕ್ಯಾಮ್ರಾ ಇಲ್ಲಿ ನೋಡ್ಬೋದು, ನಿಮಗೆ ಕೀಬೋರ್ಡ್ ಕಾಣ್ತಾ ಇದೆ, ಇಲ್ಲಿ ಲೈಟ್ ಕಾಣ್ತಾ ಇದೆ, ಈ ರೀತಿಯಾಗಿ ಕಾಣ್ತಾ ಇದೆ. ಮತ್ತು ನಿಮ್ಮ ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಮತ್ತು ಗೋಲ್ಡ್ ಫಿಶ್ನ ಕೂಡ ಕಳಿಸ್ಬೋದು ನೋಡಿ. ಫಿಶ್ ಕೂಡ ಬರ್ತಾ ಇದ್ದಾವೆ. ನೀವು ಇದನ್ನ ಹಿಡ್ಕೊಂಡು ತಿನ್ನೋದು ಆಗೋದಿಲ್ಲ, ಆದರೆ ಇದರಿಂದ ಸಂತೋಷ ಕೂಡ ಪಡ್ಬೋದು. ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ನಿಮ್ಮನ್ನ ಆಗೋದಿಲ್ಲ. ಅದಕ್ಕೆ ನೀವು ನಿಮ್ಮ ಫೋನ್ನ ಹೊಡೆದಾಕಿ ಸ್ಕ್ರೀನಿಂದ ಫಿಶ್ ತಗೊಂಡು ತಿನ್ನಂದರೆ ಅದು ಆಗೋದಿಲ್ಲ. ಜೋಕ್ ಮಾಡ್ತಾಯಿದ್ದೀನಿ. ಈ ಫಿಶ್ನ ನೀವು ನೋಡ್ಬೋದು ಅಷ್ಟೇ, ತಿನ್ನೋದಕ್ಕಾಗೋದಿಲ್ಲ ನೋಡಿ. ಇದಾದಮೇಲೆ ಈ ಅಪ್ಲಿಕೇಶನ್ನ ಹೇಗೆ ಡೌನ್ಲೋಡ್ ಮಾಡ್ಬೇಕಂತಂದರೆ, ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಅದರಲ್ಲಿ ಟ್ರಾನ್ಸ್ಪರೆಂಟ್ ಸ್ಕ್ರೀನ್ ಸಿಮ್ಯುಲೇಟೆಡ್ ಅಂತ ಒಂದು ಆ್ಯಪ್ ಬರುತ್ತೆ. ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ, ಅದಾದಮೇಲೆ ಈ ಓಪನ್ ಮಾಡಿದ ಮೇಲೆ ನಿಮಗೆ ಯಾವ ರೀತಿ ಬೇಕು ಇಲ್ಲಿ ಸ್ಟಾರ್ಟ್, ಅದಾದಮೇಲೆ ಫಿಶ್ ಆನ್ ಸ್ಕ್ರೀನ್, ಈ ಎರಡರಿಂದ ನೀವು ನಿಮ್ಮ ಮೊಬೈಲ್ನ ಅದ್ದೂರಿಯಾಗಿ ಕೂಡ ನೀವು ಮಾಡ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶಾಕ್ ಕೂಡ ಕೊಡ್ಬೋದು. ಮತ್ತು ಈ ಒಂದು ವಿಡಿಯೋ ಇಷ್ಟ ಆದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಇಂತಹ ಒಳ್ಳೊಳ್ಳೆ ವಿಡಿಯೋನ ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಷನ್ಸ್ ಯಾರಾದರೂ ಈ ಒಂದು ಟ್ರಿಕ್ನ ಹೇಗೆ ಮಾಡಿದಪ್ಪ ನನಗೂ ಸ್ವಲ್ಪ ಹೇಳ್ಕೊಡಪ್ಪ ಅಂತಂದರೆ ನೀವು ನಮ್ಮ ಈ ಒಂದು ವಿಡಿಯೋನ ಶೇರ್ ಮಾಡ್ಬೋದು ಅವರಿಗೆ. ಇದರಿಂದ ನಮಗೂ ಪ್ರೋತ್ಸಾಹ ಸಿಗುತ್ತೆ ಮುಂದೆ ಇಂತಹ ಒಳ್ಳೊಳ್ಳೆ ವಿಡಿಯೋನ ಮಾಡೋದಕ್ಕೆ ಅಂತ ಹೇಳ್ತಾ, ಇನ್ನೂ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸಿದ್ದೀನಿ. ನೋಡೋದಕ್ಕಾಗಿ ಧನ್ಯವಾದಗಳು.